ಇವತ್ತು ನಮ್ಮ ರಾಜಸ್ಥಾನ್ ರೈಡ್ನ ಕೊನೆಯ ದಿನ. 8 ದಿನ ಹೆಂಗ್ ಹೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಬಟ್ ಸ್ಟಿಲ್ ವಿ ಆರ್ ಎಟ್ ದಿ ಎಂಡ್ ಆಫ್ ಅವರ್ ರೈಡ್. ನನಗಂತೂ ಒಂದ್ ಕಡೆಯಿಂದ ಬೇಜಾರು, ರೈಡ್ ಮುಗಿತಾ ಬಂತಲ್ಲ ಅಂತ. ಸೊ ಇನ್ನೊಂದ್ ಕಡೆಯಿಂದ ಮನೆಗೆ ಹೋಗ್ತಾ ಇದ್ದೀನಲ್ಲ ಅಂತ ಒಂದು ಎಕ್ಸೈಟ್ಮೆಂಟು. ಸೊ ದಿಸ್ ಇಸ್ ವಾಟ್ ಐ ಫೀಲ್ ದಿ ಲೈಫ್ ಈಸ್. ಹಳೆಯದನ್ನ ಮೆಲ್ಕಾಗ್ತಾ ಹೊಸದನ್ನ ಬರಮಾಡ್ಕೊಂತ ಹೋಗೋದೇ ಜೀವನ. ಸೊ ಕಮ್ ಆನ್, ಲೆಟ್ಸ್ ಸ್ಟಾರ್ಟ್ ಅವರ್ ರೈಡ್. ಸೊ ಇಲ್ಲೇ ಕಾಂಪ್ಲಿಮೆಂಟ್ರಿ ತಿಂಡಿ ಆಯಿತು ಸ್ಟೇಯಲ್ಲಿ. ಸೊ ಬೆಳಗಾಂ ಬಿಡೋಣ, ನೆಕ್ಸ್ಟ್ ಸ್ಟಾಪು ಸೀದಾ ದಾವಣಗೆರೆ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಕ್ರೂಸ್ ಮಾಡೋಣ. ಬೆಳಗಾಂ ಒಂಥರ ಚೆನ್ನಾಗಿದೆ ಗುರು ಊರು. ಏನು ಅಂದರೆ ಕನ್ನಡ ನಿಮಗೆ ನೋಡೋದು ಸ್ವಲ್ಪ ಅರ್ಧ, ನೀವು ಎಷ್ಟು ಕನ್ನಡ ನೋಡ್ತೀರೋ ಅರ್ಧ ಅಷ್ಟೇ ಮರಾಠಿನೂ ನೋಡ್ತೀರಾ ಇಲ್ಲಿ. ಅದೇ ಒಂದಿಲ್ಲಿ ಮೈನಸ್ ಪಾಯಿಂಟು. ಟೈಮ್ ಬಂದು 8:10 ಆಗಿದೆ. ನೀವು ಬೆಳಗಾಂ ಸೈಡು ಅಥವಾ ಬೆಳಗಾವಿ ಸೈಡ್ ಏನಾದ್ರು ಬಂದರೆ ಬೆಳಗಾವಿ ಕುಂದಾನ ಮಿಸ್ ಮಾಡದೆ ಟ್ರೈ ಮಾಡಿ. ಅದರ ಜೊತೆ ಗುಳೇದಗುಡ್ಡ ಜಿಲೇಬಿ ರಬಡಿ ಅಂತ ಸಿಗುತ್ತೆ. ಗುಳೇದಗುಡ್ಡ ಅಂದರೆ ಈ ಬಾಗಲಕೋಟೆ ಡಿಸ್ಟಿಕಲ್ಲಿ ಬರೋ ಒಂದು ಊರದು. ಅಲ್ಲಿ ಜಿಲೇಬಿ ರಬಡಿ ತುಂಬಾ ಫೇಮಸ್ಸು. ಸೊ ಅವ್ರದ್ದೇ ಒಂದು ಬ್ರ್ಯಾಂಚು ಬೆಳಗಾವಿಲಿ ಕೂಡ ಇದೆ. ಸೊ ಈ ಬೆಳಗಾವಿ ಸೈಡ್ ಬಂದರೆ ಮಿಸ್ ಮಾಡ್ದಂಗೆ 2 ಫುಡ್ ಐಟಮ್ಸು ಟ್ರೈ ಮಾಡಲೇಬೇಕು. ಬೆಳಗಾವಿ ಕುಂದ ಒಂದು, ಗುಳೇದಗುಡ್ಡ ಜಿಲೇಬಿ ರಬಡಿ ಒಂದು. ನಾನು ರಾತ್ರಿ ಹೋಗಿದ್ದೆ ಸುಮ್ಮನೆ ಹೊರಗೆ, ನನ್ನ ಫ್ರೆಂಡ್ ಇದ್ದಾನೆ ಇಲ್ಲೊಬ್ಬ, ಅವನ ಜೊತೆಯಲ್ಲಿ. ಅಬ್ಬಾ ಜಿಲೇಬಿ ರಬಡಿ ಏನು ಗುರು ಅದು, ಅಪ್ಪ ಈಗಲೂ ನೆನೆಸ್ಕೊಂಡ್ರೆ ಬಾಯಲ್ಲಿ ನೀರು ಬರುತ್ತೆ. ಅದು ಸಖತ್ತಾಗಿತ್ತು ಮಾತ್ರ. ನೀವು ದಿನ ಒಂದು 600+ ಕಿಲೋಮೀಟರ್ಸ್ ಕ್ಲಾಕ್ ಮಾಡಬೇಕು ಅಂತ ಏನಾದ್ರು ಪ್ಲ್ಯಾನ್ ಇದ್ದರೆ ಹಿಂದಿನ ದಿವಸ ಒಂದು 6 to 7 hours ಸ್ಲೀಪ್ ಅಂತೂ ಆಗಲೇಬೇಕು. ಸೊ ನಾನೇನು ಮಾಡ್ತಿದ್ದೆ ಅಂದರೆ, ಸೊ ನಾಳೆ ನಂದೊಂದು ಡೆಸ್ಟಿನೇಷನ್ ಇದೆ ಅಂದ್ಕೊಳ್ಳಿ, ಒಂದು 600 ಕಿಲೋಮೀಟರ್ ಒಂದು ಡೆಸ್ಟಿನೇಷನ್ ಇದೆ. ಸೊ ಹಿಂದಿನ ದಿವಸ ನಾನೊಂದು ಒಳ್ಳೆ ನಿದ್ದೆ ಮಾಡ್ತಿದ್ದೆ, ಒಂದು 7 hours ಅಂತೂ ಸ್ಲೀಪ್ ಮಾಡ್ತಿದ್ದೆ. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ 4 o'clock ಎದ್ದೇಳ್ತಿದ್ದೆ. ಎಲ್ಲ ಗಾಡಿ ಎಲ್ಲ ಸೆಟಪ್ ಮಾಡಿಕೊಂಡು ನಾನು ಫ್ರೆಶ್ ಅಪ್ ಆಗಿ ಒಂದು 5 ಗಂಟೆಗೆ ರೈಡ್ ಸ್ಟಾರ್ಟ್ ಮಾಡ್ತಿದ್ದೆ. ಸೊ ಮಾರ್ನಿಂಗ್ 5 ಈವ್ನಿಂಗ್ 5 ತನಕ ನಿಮಗೆ ಆಲ್ಮೋಸ್ಟ್ ಒಂದು 12 hours ಸಿಕ್ತು. ಸೊ 12 hours ಇಸ್ ಮೋರ್ ದೆನ್ ಸಫಿಷಿಯೆಂಟು ನಿಮಗೆ ಒಂದು 600+ ಕಿಲೋಮೀಟರ್ ಕವರ್ ಮಾಡೋಕ್ಕೆ. ಆದರೆ ನಿಮಗೆ ನಿದ್ದೆ ಆಗಿರಬೇಕು, ಒಳ್ಳೆ ನಿದ್ದೆ ಆಗಿಲ್ಲ ಅಂದರೆ ಟಯರ್ಡ್ನೆಸ್ ಫೀಲ್ ಆಗುತ್ತೆ ಮತ್ತು ಓಡ್ಸೋಕ್ಕಾಗದೆ. ಸೊ ಹಂಗಾಗಿ ಒಳ್ಳೆ ನಿದ್ದೆ ಮಾಡೋದು ತುಂಬ ಇಂಪಾರ್ಟೆಂಟ್ ರೈಡ್ ಹಿಂದಿನ ದಿನ. ಈಗ ನಿನ್ನೆ ಮೊನ್ನೆ ನಾನೊಂದು ಆಲ್ಮೋಸ್ಟ್ ಒಂದು 800 2 ದಿವಸದಲ್ಲಿ ಒಂದು 1600 ಕಿಲೋಮೀಟರ್ಸ್ ಕ್ಲಾಕ್ ಮಾಡಿದ್ದೀನಿ. ಅದು ಅಷ್ಟೇ ಜಾಸ್ತಿ ನೈಟ್ ಹೊತ್ತು ನಾನು ಡ್ರೈವ್ ಮಾಡ್ತಿದ್ದಿಲ್ಲ. 7:30 ಎಂಡ್ ಮಾಡ್ತಿದ್ದೆ. ಅಂದರೆ ನಾನು ಅರ್ಲಿ ಮಾರ್ನಿಂಗ್ ಜಲ್ದಿ ಬಿಟ್ಬಿಡ್ತಿದ್ದೆ. ಇನ್ನು ಅವತ್ತಿಂದು ಅಥವಾ ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ, ಫೋರ್ತ್ ಡೇ ಎಲ್ಲ ನೋಡೋದಾದರೆ ಒಂದು 4:15 ಇಲ್ಲಾಂದರೆ ಒಂದು 4 ಗಂಟೆ ಅಷ್ಟೊತ್ತಿಗೆ ನಾನು ರೈಡ್ನ ಎಂಡ್ ಮಾಡ್ತಿದ್ದೆ ನಾನು ಈವ್ನಿಂಗಲ್ಲಿ. ಸೊ ಇವಾಗ ನಾನು ಏನು ಹೋದ್ನೋ ರಾಜಸ್ಥಾನ್ಗೆ ಬೈ ರೋಡು, ಇದೇ ಬಜೆಟಲ್ಲಿ ನೀವು ಫ್ಲೈಟಲ್ಲಿ ನಾನು ಆರಾಮಾಗಿ ಬರ್ಬೋದಿತ್ತು ಪ್ಲೇಸಸ್ ನೋಡಿಕೊಂಡು. ಬಟ್ ಆದರೆ
ನನಗೆ ಇಷ್ಟು ಸ್ಟೇಟ್ಸ್ ನೋಡಿದ್ನಲ್ಲ, ಆ ಎಕ್ಸ್ಪೀರಿಯೆನ್ಸ್ ಸಿಗ್ತಾ ಇರಲಿಲ್ಲ. ಆಮೇಲೆ ಎಷ್ಟು ಜನಗಳನ್ನ ನೋಡಿದೆ, ಹೊಸ ಜನಗಳು, ಹೊಸ ಹ್ಯಾಬಿಟೇಟು, ಅದೊಂದು ಬೇರೆಯೇ ಲೆವೆಲ್ ಎಕ್ಸ್ಪೀರಿಯೆನ್ಸ್ ಸಿಕ್ತು ನನಗೆ. ಫ್ಲೈಟಲ್ಲಿ ನಿಮಗೆ ಆ ಎಕ್ಸ್ಪೀರಿಯೆನ್ಸ್ ಸಿಗಲ್ಲ. ಸೊ ದಾವಣಗೆರೆ ರೀಚ್ ಆಗಿದ್ದೀವಿ. ಫ್ಯೂಲ್ ಹಾಕ್ಸೋಣ ಅಂತೇಳಿ ನಿಲ್ಲಿಸಿದ್ದೆ. ಟೈಮು 11 ಕಾಲಾಗಿದೆ. ಇನ್ನು ಒಂದು 160 ಕಿಲೋಮೀಟರ್ಸ್ ಇದೆ ಮನೆ ರೀಚ್ ಆಗೋಕ್ಕೆ. ಸೊ ನನ್ನ ಗಾಡಿದು ಲಗೇಜ್ ಸೆಟಪ್ ನಿಮಗೆ ತೋರಿಸ್ಬೇಕಿತ್ತು. ಸೊ ನೋಡಿ, ಇದು ನನ್ನ ಲಗೇಜ್ ಸೆಟಪ್ಪು. ಸೊ ಈ ಕಡೆ ಸ್ಯಾಡಲ್ ಬ್ಯಾಗಲ್ಲಿ ಈ ಎಕ್ಸ್ಟ್ರಾ ಶೂಸ್ ಇದೆ, ಮತ್ತು ಅದ್ರ ಜೊತೆ ಒಂದು ಎಕ್ಸ್ಟ್ರಾ ಚಪ್ಪಲ್ಸ್ ಇದೆ, ಮತ್ತು ಈ ಲ್ಯೂಬು, ಮತ್ತು ಈ ಚೈನ್ ಸ್ಪ್ರೇ ಒಂದಿದೆ. ಅದು ಬಿಟ್ಟರೆ ಈ ಕಡೆ ಏನಿಲ್ಲ. ಸೊ ಟಾಪ್ ಬಾಕ್ಸಲ್ಲಿ ಮೇಯ್ನಾಗಿ ಅದೇ ಕ್ಯಾಮ್ರಾ ಮತ್ತು ಡ್ರೋನ್ಸು, ಎಲೆಕ್ಟ್ರಾನಿಕ್ಸು, ಅದ್ರ ಜೊತೆ ಗಾಡಿದು ಒಂದು ಟೂಲ್ ಕಿಟ್ ಇಟ್ಕೊಂಡಿರ್ತೀನಿ. ಈ ಕಡೆ ಸ್ಯಾಡಲ್ ಬ್ಯಾಗಲ್ಲಿ ಪೂರ್ತಿ ಎಲ್ಲ ವಿಂಟರ್ ವೇರ್ ಸಿಕ್ಕಿದ್ದೆ, ಫುಲ್ ಚಳಿ ಇರುತ್ತಲ್ಲ ಈ ರೈಡಿಗೆ ಅಂತ. ಸೊ ಈ ಬ್ಯಾಗಲ್ಲಿ ಬಂದ್ಬಿಟ್ಟು ಅದು ಡೈಲಿ ವೇರ್ಸು, ಒಳಗಡೆ ಶರ್ಟು, ಪ್ಯಾಂಟು, ಟೀ ಶರ್ಟ್ಸು. ಸೊ ಮೇಲ್ಗಡೆ ಎಕ್ಸ್ಟ್ರಾ ಒಂದು ಟೆಂಟ್ ಇರಲಿ ಎಮರ್ಜೆನ್ಸಿಗೆ ಅಂತೇಳಿ ಯಾವಾಗಲೂ ಟೆಂಟ್ ಒಂದು ಇಟ್ಕೊಂಡು ಹೋಗಿರ್ತೀನಿ ಲಾಂಗ್ ರೈಡ್ಸ್ಗೆ. ಸೊ ಇದು ನನ್ನ ಗಾಡಿದು ಲಗೇಜ್ ಸೆಟಪ್ಪು. ನೋಡಿ, ಕಂಪ್ಲೀಟ್ ಗಾಡಿ ಹಿಂಗೆ ಕಾಣುತ್ತೆ ಫುಲ್ಲು ಲಗೇಜ್ ಸೆಟಪ್ಪಲ್ಲಿ. ಅದ್ರ ಜೊತೆ ಒಂದು ಟೈ ಬ್ಯಾಗ್ ಒಂದಿದೆ. ಟೈ ಬ್ಯಾಗಲ್ಲಿ ಫ್ರೀಕ್ವೆಂಟ್ಲಿ ಯೂಸ್ ಐಟಮ್ಸ್ ಇಟ್ಕೊಂಡಿರ್ತೀನಿ, ತುಂಬ ಫ್ರೀಕ್ವೆಂಟಾಗಿ ತೆಗಿತಾ ಇರ್ತೀನಲ್ಲ ಆ ಐಟಮ್ನ. ಸೊ ಬನ್ನಿ ಹೊರಡೋಣ. ಸೊ ನಮ್ಮ ರಾಜಸ್ಥಾನ್ ರೈಡ್ ಆಲ್ಮೋಸ್ಟ್ ಎಂಡಿಗೆ ಬರ್ತಾ ಇದೆ. ನಂದೇನಾರು ಕೇಳಿದ್ರೆ ರಾಜಸ್ಥಾನ್ ರೈಡಿಂದ ಏನು ತಂದೆ ಅಥವಾ ಏನು ತಗೊಂಡು ಹೋಗ್ತಿದೆ ಅಂತ, ಫಿಸಿಕಲಿ ಅಂತೂ ಏನೂ ತೊಗೊಂಬಂದಿಲ್ಲ. ಬಟ್ ಐ ಹಾರ್ಟ್ ಫುಲ್ ಆಫ್ ಮೆಮೊರೀಸ್ ಆ್ಯಂಡ್ ಅದ್ರ ಜೊತೆ ಒಂದು ಒಳ್ಳೆ ರೈಡ್ ಎಕ್ಸ್ಪೀರಿಯೆನ್ಸ್ ತೊಗೊಂಡು ಹೋಗ್ತಾ ಇದ್ದೀನಿ. ಸಖತ್ ಇಷ್ಟ ಆಯಿತು ನಂಗೆ ಮಾತ್ರ ಈ ರಾಜಸ್ಥಾನ್ ರೈಡು. 7-8 ದಿವಸ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಅದು ಮೇಯ್ನ್ಲಿ ಆ ಜೈಸಲ್ಮೇರ್ ಇತ್ತಲ್ಲ, ಅದನ್ನು ಈಗಲೂ ನೆನೆಸ್ಕೊಂಡ್ರೆ ಕಣ್ಣು ಮುಂದೆನೇ ಬರುತ್ತೆ ನನಗೆಲ್ಲ. ಅದೊಂದು ಕ್ರೇಜಿ ಎಕ್ಸ್ಪೀರಿಯೆನ್ಸು. ರಾಜಸ್ಥಾನ್ಗೆ ಒಂದ್ಸಲಿ ಎಲ್ಲರೂ ಹೋಗಲೇಬೇಕು. ರಾಜಸ್ಥಾನ್ ನಿಮಗೆ ಎಲ್ಲ ಜಾಗಗಳು ಕವರ್ ಮಾಡೋಕ್ಕಾಗಲಿಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ನಿಮಗೆ ಒಂದು ಅಡ್ವೆಂಚರಸ್ ಬೇಕು ಅಂದರೆ ಜೈಸಲ್ಮೇರಿಗೆ ಮಾತ್ರ ಹೋಗಲೇಬೇಕು. ಆಮೇಲೆ ಸೀಸನ್ ಯಾವ ಸೀಸನಲ್ಲಿ ಹೋಗಬೇಕು ಅಂತ ಕೇಳಿದ್ರೆ, ನನಗೆ ಕೇಳಿದರೆ ನಾನು ವಿಂಟರಲ್ಲಿ ಹೋಗಿ ಅಂತಲೇ ನಿಮಗೆ ರೆಕಮೆಂಡ್ ಮಾಡೋದು. ಯಾಕೆಂದರೆ ವಿಂಟರಲ್ಲಿ ಅದು ಒಂಥರ ಸಖತ್ತಾಗಿರುತ್ತೆ ಆ ಚಳಿ ಅದೆಲ್ಲ. ಸಮ್ಮರ್ಸಲ್ಲಿ ಇನ್ನೇನು ಮಾಮೂಲಿ ಸೆಕೆ ಇದ್ದೇ ಇರುತ್ತೆ ಡೆಸರ್ಟಲ್ಲಿ. ಸೊ ವಿಂಟರ್ಸಲ್ಲಿ ಸಖತ್ತಾಗಿರುತ್ತೆ. ಸೊ ಒಂದ್ಸಲಿ ರಾಜಸ್ಥಾನ್ ಹೋಗಿ. ಇದು ನಮ್ಮ ರಾಜಸ್ಥಾನ್ ರೈಡ್ನ ಕೊನೆ ಪಿಟ್ ಸ್ಟಾಪು. ಇಲ್ಲಿಂದ ಒಂದು 20 ಕಿಲೋಮೀಟ್ರ್ ಇದೆ ಮನೆ ಅಷ್ಟೇ. ಸೊ ಒಂದು ಲಾಸ್ಟ್ ಪಿಟ್ ಸ್ಟಾಪ್ ತಗೊಂಡು ಹೋಗ್ಬಿಡೋಣ. ಮನೆ ಬಂತು. ಆ್ಯಂಡ್ ಫೈನಲಿ ಐ ಸಕ್ಸಸ್ಫುಲಿ ಎಂಡೆಡ್ ಮೈ ರಾಜಸ್ಥಾನ್ ರೈಡ್.
ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ರಾಜಸ್ಥಾನ್ ರೈಡ್ ಸೀರೀಸ್ ನೋಡಿಲ್ಲ ಅಂದರೆ ವಿಡಿಯೋ ಒಂದಿಂದ ನೋಡಿ, ನಿಮಗೊಂದು ಒಳ್ಳೆ ಕಂಟಿನ್ಯೂಟಿ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್. ಬಾಯ್ ಬಾಯ್.